ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತುಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವಾಸ್ತುವಿಜ್ಞಾನ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ವಾಸ್ತುಶಾಸ್ತ್ರ ಬಹಳ ಮುಖ್ಯ. ವಾಸ್ತುಶಾಸ್ತ್ರವನ್ನು ಸರಿಯಾದ ರೀತಿಯಲ್ಲಿ ಆರಂಭದಿಂದ ಫಾಲೋ ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಸುಖ ಸಂತೋಷ ನೆಮ್ಮದಿ ಸಿಕ್ಕೇ ಸಿಗುತ್ತೆ. ಇವತ್ತು ಶಲ್ಯ ದೋಷಗಳು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಸಿಕ್ಕ ವಸ್ತುಗಳ ಫಲವನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಶಾಸ್ತ್ರಸಮ್ಮತಗಳು ಹೇಳ್ತದೆ, ನೀವು ಎಷ್ಟೇ ವಾಸ್ತು ಪ್ರಕಾರವಾಗಿ ಗೃಹ ನಿರ್ಮಾಣವನ್ನು ಮಾಡಿದ್ದರೂ ಕೂಡ, ಎಷ್ಟೇ ಪ್ಲ್ಯಾನ್ ಕರೆಕ್ಷನ್ ಮಾಡಿ ಒಳ್ಳೆ ಮುಹೂರ್ತದಲ್ಲಿ ನೀನು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಗೃಹ ಪ್ರವೇಶ ಮಾಡಿದ್ರೂ ಕೂಡ ನೀನು ಭೂಪರೀಕ್ಷೆಯನ್ನೇ ಮಾಡಿಕೊಳ್ಳದೆ ಆ ಭೂಮಿಯಲ್ಲಿ ಏನಾದರೂ ಶಲ್ಯ ದೋಷಗಳಿದ್ದರೆ ಆ ಮನೆಗಳಿಗೆ ಹೋದ ಮೇಲೆ ಯಾವತ್ತೂ ಒಳ್ಳೆಯದಾಗಲ್ಲ, ಸಂಕಷ್ಟಗಳು ತಪ್ಪಿದ್ದೇ ಅಲ್ಲ. ಹಾಗಾದರೆ ಯಾವ ವಸ್ತುಗಳು ಸಿಕ್ಕಬಾರ್ದು, ಯಾವ ವಸ್ತುಗಳು ಸಿಕ್ಕಿದ್ರೆ ಏನು ಫಲ ಅನ್ನುವಂಥ ವಿಚಾರಗಳನ್ನು ನೋಡುವಂಥ ಸಂದರ್ಭದಲ್ಲಿ ನೀವು ಭೂಮಿಯನ್ನು ಅಗಿಲಿಕ್ಕೆ ಪ್ರಾರಂಭ ಮಾಡ್ತೀರಿ, ಅಂದರೆ ಬೇಸ್ಮೆಂಟ್ ಅಗಿಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಆ ಸಂದರ್ಭದಲ್ಲಿ ಸುಟ್ಟ ವಸ್ತುಗಳು, ಕಟ್ಟಿಗೆಗಳೇನಾದ್ರು ದೊರೆತರೆ ಅಗ್ನಿ ಭಯ, ಅಪಘಾತ ಭಯ, ವಾಹನ ಗಂಡಾಂತರ ಭಯ, ಶಾರ್ಟ್ ಸರ್ಕ್ಯೂಟ್ ಆಗುವಂಥದ್ದು, ಅಗ್ನಿ ಅವಘಡಗಳು ಸಂಭವಿಸುವಂಥದ್ದು ಆಗ್ತದಂತೆ. ಅದೇ ರೀತಿ ಮೂಳೆ ದೊರೆತರೆ ಪಶುಗಳಿಗೆ ಹಾನಿ, ಮನೆಯಲ್ಲಿ ಸಾಕು ಪ್ರಾಣಿಗಳು ನಷ್ಟವನ್ನು ಹೊಂದುತ್ತವಂತೆ. ಹೆಂಚುಗಳು ದೊರೆತರೆ ಮನೆಯಲ್ಲಿ ನಿರಂತರವಾದಂತಹ ಜಗಳಗಳು ಪ್ರಾಪ್ತಿಯಾಗ್ತದೆ. ಬಡತನ ದಾರಿದ್ರ್ಯಗಳು ಜಾಸ್ತಿ ಆಗ್ತದೆ. ಅಕಸ್ಮಾತ್ ನೀವು ಭೂಮಿಯ ಕೆಳಭಾಗದಲ್ಲಿ ಹಳ್ಳ ತೆಗೆಯುವಂಥ ಸಂದರ್ಭದಲ್ಲಿ ಬೂದಿ ಏನಾದರೂ ಸಿಕ್ಬಿಡ್ತು, ಆ ಬೂದಿ ಸಿಕ್ಕಿದ್ರೆ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಮನೆಗೆ ಹೋದ ಮೇಲೆ ನಿರಂತರವಾದಂಥ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಇದ್ದಿಲು ದೊರೆತರೆ ಮೃತ್ಯು ಭಯ, ಇದ್ದಿಲು ದೊರೆಯಬಾರ್ದಂತೆ. ಇದ್ದಿಲೇನಾದ್ರು ದೊರೆತುಬಿಟ್ರೆ ಮೃತ್ಯು ಭಯ, ಅಕಾಲ ಬಾಧೆಗಳು, ಅಕಾಲ ಮೃತ್ಯು ಭಯಗಳು, ಸೀರಿಯಸ್ ಆರೋಗ್ಯದ ತೊಂದರೆಗಳಾಗ್ತದೆ. ಅಕಸ್ಮಾತ್ ತಲೆಬುರುಡೆ ಏನಾದರೂ ದೊರೆತಿದ್ರೆ, ಅದು ಮನುಷ್ಯರದಾಗಿರಲಿ ಪ್ರಾಣಿಗಳಾಗಲಿ, ತಲೆಬುರುಡೆ ಏನಾದರೂ ದೊರೆತರೆ ಅಕಾಲಿಕ ಮರಣ ಪ್ರಾಪ್ತಿಯು. ಚೇಳು ದೊರೆತರೆ ಚೋರ ಭಯ, ಕಳ್ಳತನ ಆಗುವಂಥದ್ದು, ಮೋಸ ಹೋಗುವಂಥದ್ದು, ಹಣವನ್ನು ಕಳ್ಕೊಳ್ಳುವಂಥದ್ದು. ಲೋಹ ದೊರೆತರೆ ಶಸ್ತ್ರಬಾಧೆಗಳು ಉಂಟಾಗುವಂಥದ್ದು, ಅಂದರೆ ಅಪಘಾತಗಳಿರ್ಬೋದು ಅಥವಾ ಬಿದ್ದು ಏಟು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಗೋವಿನ ಮೂಳೆಗಳೇನಾದ್ರು ದೊರೆತರೆ, ಹಸುವಿನ ಮೂಳೆಗಳು ದೊರೆತರೆ ರಾಜಭಯ, ಅಂದರೆ ನಿಮ್ಮ ಸುತ್ತ ಇರುವಂಥ ಉದ್ಯೋಗ ವ್ಯವಹಾರಾದಿಗಳಲ್ಲಿ ಸಂಕಷ್ಟಗಳು ಬಂದ್ಬಿಡುತ್ತೆ. ಮನುಷ್ಯನ ಮೂಳೆ ಏನಾದರೂ ದೊರೆತರೆ, ಮನುಷ್ಯನ ಮೂಳೆಗಳೇನಾದರೂ ದೊರೆತರೆ ಸಂತಾನ ನಾಷ್ಟ, ವಂಶನಾಶ, ಪ್ರೇತಬಾಧೆ, ಆ ಮನೆಗೆ ಹೋದ ಮೇಲೆ ನೆಮ್ಮದಿ ಅನ್ನುವಂಥದ್ದೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗತ್ತೆ. ಕುರಿಯ ಮೂಳೆ ದೊರೆತರೆ ಅಗ್ನಿ ಭಯ, ಕುದುರೆ ಮೂಳೆ ದೊರೆತರೆ ರೋಗ ಭಯ, ಕತ್ತೆ ನಾಯಿ ಮೂಳೆ ದೊರೆತರೆ ಕಲಹ ಮತ್ತು ಸಂಸಾರ ನಾಶವಾಗುತ್ತದೆ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ನೋಡಿ, ಈ ಥರ ಇದ್ದಂಥ ಸಂದರ್ಭದಲ್ಲಿ ನೀವೇನಾದ್ರು ಮನೆ ಕಟ್ಟಿದಾಗ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳು ರೋಧಿಸುವಂಥದ್ದು, ನಿಮ್ಮ ಮನೆಯ ಮುಖ್ಯದ್ವಾರದ ಬಳಿ ಬಂದು ನಾಯಿಗಳು ಕೂಗುವಂಥದ್ದು, ಪದೇ ಪದೇ ಜಗಳ, ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅನ್ನುವಂಥ ಸಮಸ್ಯೆಗಳು ನಿಮಗೆ ಗೋಚಾರ ಆದರೆ ಈ ಥರದ ಶಲ್ಯ ದೋಷಗಳು ನಿಮ್ಮ ಗೃಹದಲ್ಲಿ, ನಿಮ್ಮ ಜಾಗದಲ್ಲಿದೆ ಅಂತ ಅರ್ಥ. ಈ ಸಂದರ್ಭದಲ್ಲಿ ಮಾಡಬೇಕಾಗಿರುವಂಥ ಪರಿಹಾರಗಳು, ಅದಕ್ಕೆ ಭೂಮಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಶಾಸ್ತ್ರಬದ್ಧವಾಗಿ ಸಪ್ತ ಶುದ್ಧಿಗಳನ್ನು ಮಾಡಬೇಕು. 7 ರೀತಿಯ ಶುದ್ಧಿಗಳನ್ನು ಮಾಡಬೇಕು. ಅಲ್ಲಿಗೆ ಹೊಸ ಮಣ್ಣನ್ನು, ಆ ಯಜಮಾನನ ಎತ್ತರದಷ್ಟು ಹೊಸ ಮಣ್ಣನ್ನು ಅಲ್ಲಿ ತುಂಬಬೇಕು. ಶಾಸ್ತ್ರಬದ್ಧವಾಗಿ ಶಂಕುಸ್ಥಾಪನಾ ಭೂಶುದ್ಧಿ ಕ್ರಿಯೆಯನ್ನು ಮಾಡಬೇಕು. ಇದರಿಂದ ಸಂಪೂರ್ಣ ದೋಷಗಳು ನಿವಾರಣೆ ಆಗುತ್ತೆ. ತದನಂತರ ಆ ಜಾಗದಲ್ಲಿ ಗೃಹ ನಿರ್ಮಾಣ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಈ ರೀತಿಯಾಗಿ ಶಾಸ್ತ್ರಬದ್ಧವಾಗಿ ಭೂಪರೀಕ್ಷೆಯನ್ನು ಮಾಡಿಕೊಂಡು ಫಲಾಫಲಗಳನ್ನು ತಿಳ್ಕೊಂಡು ಶಂಕುಸ್ಥಾಪನಾ ಭೂಶುದ್ಧಿಗಳನ್ನು ಮಾಡಿಕೊಂಡು
ಗೃಹ ನಿರ್ಮಾಣವನ್ನು ಮಾಡಿ ನಿಮಗೆ ಆ ವಾಸ್ತು ಪುರುಷನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ, ವಾಸ್ತುವಿನ ಹೆಚ್ಚಿನ ಮಾಹಿತಿ ಬೇಕು, ವಾಸ್ತು ಪ್ಲ್ಯಾನ್ ಕರೆಕ್ಷನ್ ಮಾಡಬೇಕು, ಗುರುಗಳ ಹತ್ರ ಒಂದ್ಸರಿ ವಾಸ್ತು ತೋರಿಸ್ಬೇಕು ಅನ್ನುವಂಥದ್ದಿದ್ದರೆ ಖಂಡಿತವಾಗಿಯೂ ನೇರವಾಗಿ ಭೇಟಿ ಮಾಡಿ. ನನ್ನ ಕೈಲಿ ಸಾಧ್ಯವಾದಷ್ಟು ಸಲಹೆಗಳನ್ನು ಕೊಡ್ತೇನೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ವಾಸ್ತು ಪುರುಷನ ಮತ್ತು ಅಷ್ಟದಿಕ್ಪಾಲಕರ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.